ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿ ಹಮ್ಮಿಕೊಂಡಂತಹ ಜಾತ್ರಾ ಮಹೋತ್ಸವವು 25 ವರ್ಷಗಳ ಅನಂತರ ಸಡಗರ ಸಂಭ್ರಮ ಶ್ರದ್ಧಾಭಕ್ತಿಯಿಂದ ಯಶಸ್ವಿಯಾಗಿ ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರು ಹಾಗೂ ಗ್ರಾಮದ ಗುರು ಹಿರಿಯರೆಲ್ಲರೂ ತಮ್ಮ ತಮ್ಮ ಭಕ್ತಿಯ ಸೇವೆಯನ್ನು ಸಮರ್ಪಿಸುವ ಮೂಲಕ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನೆರವೇರಲು ಸಹಕಾರವನ್ನು ನೀಡಿದ್ದು ಭಕ್ತಿ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ. ಜನವರಿ 6, 7, 8ರಂದು ಗ್ರಾಮದ ಹಬ್ಬದ ಧಾರ್ಮಿಕ ಕೈಂಕರ್ಯಗಳ ಸಂಪ್ರದಾಯದ ಪ್ರಕಾರವಾಗಿ ಪೂಜಾ ವಿಧಿವಿಧಾನಗಳನ್ನು ಶ್ರದ್ಧೆಯಿಂದ ನೆರವೇರಿಸಲಾಯಿತು. ಶುಕ್ರವಾರದ ದಿನದಂದು ದೇವಿಗೆ ಮುತ್ತೈದೆತನದ ಪೂಜಾ ಕಾರ್ಯವನ್ನು ನೆರವೇರಿಸುವ ಸದುದ್ದೇಶದಿಂದ ಗ್ರಾಮಕ್ಕೆ ಆಗಮಿಸಿದಂತಹ ಶ್ರೀ ದೊಣ್ಣೆ ಕೆಂಚಮ್ಮ, ಕರಿಯಮ್ಮ ದೇವಿ ಹಾಗೂ ಗುಳ್ಳಮ್ಮ ದೇವಿಯ ವಿಗ್ರಹವನ್ನು ಗ್ರಾಮದಲ್ಲಿರುವಂತಹ ಸಿಹಿನೀರು ಬಾವಿಯ ಸನ್ನಿಧಾನದಲ್ಲಿ ಗಂಗಾ ಪೂಜೆಯನ್ನು ಶ್ರದ್ಧೆಯಿಂದ ನೆರವೇರಿಸಿ ಪುನಃ 3 ದೇವತೆಗಳ ಉತ್ಸವ ಮೂರ್ತಿಯನ್ನು ಉಧೋ ಉಧೋ ಎಂಬ ಉದ್ಘೋಷದೊಂದಿಗೆ ವಾದ್ಯಮೇಳ, ಹಲಗೆ ಮೇಳ ಹಾಗೂ ಮಂಗಳವಾದ್ಯದೊಂದಿಗೆ ತಾಯಿಯನ್ನು ಪುನಃ ದೇವಸ್ಥಾನಕ್ಕೆ ತಂದು ಪ್ರತಿಷ್ಠಾಪಿಸುವ ಮೂಲಕ 3 ದಿನಗಳ ಪರ್ಯಂತ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿದ ತರುವಾಯ ಶುಕ್ರವಾರ ಮುತ್ತೈದೆತನದ ಪೂಜಾ ಕಾರ್ಯವನ್ನು ಶ್ರದ್ಧೆಯಿಂದ ನೆರವೇರಿಸಿದ್ದು ಗ್ರಾಮದ ಧಾರ್ಮಿಕ ಸಂಪ್ರದಾಯದ ಒಂದು ಪದ್ಧತಿಗೆ ಅನುಗುಣವಾಗಿ ನೆರವೇರಿಸಿದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ನಾಡಿನಾದ್ಯಂತ ಕಂಡಂತೆ ಎಕ್ಸಿಬಿಷನ್ ಮತ್ತಿತರೆ ಕ್ರೀಡಾ ಚಟುವಟಿಕೆಗಳು, ಮನರಂಜನಾತ್ಮಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡುವಂಥದ್ದು ಒಂದು ರೀತಿಯ ಜೊತೆಗೂಡಿನ ಸಂಗತಿಯಾಗಿದೆ. ಅದೇ ಪ್ರಕಾರವಾಗಿ ಗ್ರಾಮದ ಜಾತ್ರಾ ಮಹೋತ್ಸವದಲ್ಲಿ ಚಂದನಕೆರೆಯ ಎಕ್ಸಿಬಿಷನ್ ಸೇರಿದಂತೆ ವಿವಿಧ ಮನರಂಜನಾತ್ಮಕ ಕ್ರೀಡಾ ಚಟುವಟಿಕೆಗಳನ್ನು ಕೂಡ ಪ್ರದರ್ಶನ ಮಾಡುವ ಮೂಲಕ ಜಾತ್ರೆಯಲ್ಲಿ ಪಾಲ್ಗೊಂಡಂತಹ ಭಕ್ತರಿಗೆ ಮನರಂಜನೆಯ ಸಂತಸವನ್ನು ನೀಡಿದ್ದು ಕೂಡ ವಿಶೇಷವಾಗಿರುವಂಥ ಸಂಗತಿಯಾಗಿದೆ. ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಗ್ರಾಮದ ಪ್ರಮುಖ ವೃತ್ತಗಳು ಹಾಗೂ ರಾಜಬೀದಿಯ ರಸ್ತೆ ಒಳಗೊಂಡಂತೆ ಮುಖ್ಯ ರಸ್ತೆಯಲ್ಲಿ ವಿದ್ಯುತ್ ದೀಪಗಳ ಜಗಮಗಿಸುವ ವಿಶೇಷ ಅಲಂಕಾರ ಹಾಗೂ ಪ್ರಮುಖ ವೃತ್ತಗಳಲ್ಲಿ ಮಹಾದ್ವಾರಗಳ ಅಲಂಕಾರವನ್ನು ಕೂಡ ಮಾಡಿದ್ದು ಜಾತ್ರಾ ಮಹೋತ್ಸವದ ವಿಶೇಷತೆಗಳಲ್ಲಿ ತುಂಬ ಆಕರ್ಷಣೀಯವಾಗಿರುವಂತಹ ಸಂಗತಿಗಳನ್ನು ಗ್ರಾಮಕ್ಕೆ ಆಗಮಿಸಿದಂತಹ ಸಮಸ್ತ ಭಕ್ತ ಬಾಂಧವರು ಕಣ್ತುಂಬಿಕೊಂಡು ತಮ್ಮದೇ ಆದ ಪ್ರಶಂಸೆಯ ಮಾತುಗಳನ್ನಾಡುವ ಮೂಲಕ ಕುಳಗಟ್ಟೆ ಗ್ರಾಮದ ಜಾತ್ರಾ ಮಹೋತ್ಸವವನ್ನು ಬಣ್ಣಿಸಿದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ನಮಸ್ಕಾರಗಳು.